ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ಉಳಿದಿರೋದು ಒಂದೇ ದಿನ. ಅಂದರೆ ನಾಳೆನೇ ಸಂಕ್ರಾಂತಿ ಹಬ್ಬ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ರಾಜ್ಯದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ಸಡಗರ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇದೆ ಗವಿಗಂಗಾಧರ ದೇವಸ್ಥಾನ. ನಾಳೆ ಶಿವನನ್ನ ಸೂರ್ಯ ರಶ್ಮಿ ಸ್ಪರ್ಶವನ್ನ ಮಾಡಲಿದೆ. ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥವನ್ನ ಬದಲಿಸುತ್ತೆ ಸೂರ್ಯ. ನಾಳೆ ಸಂಜೆ 5:20ರಿಂದ 5:23 ಕೂಡ ಸೂರ್ಯ ರಶ್ಮಿಯ ಸ್ಪರ್ಶವಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸೂರ್ಯ ರಶ್ಮಿಯ ಸ್ಪರ್ಶಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಗವಿಗಂಗಾಧರೇಶ್ವರ ದೇವಸ್ಥಾನ ಮಾಡಿಕೊಂಡಿರುವಂಥದ್ದು. ಪ್ರತಿ ವರ್ಷ ಜನವರಿ 14ಕ್ಕೆ ಮಕರ ಸಂಕ್ರಮಣ ಬರ್ತಿತ್ತು. ಬಟ್ ಈ ಬಾರಿ 15ಕ್ಕೆ ಅಂದರೆ ನಾಳೆ ಬಂದಿದೆ. ಹಾಗಾಗಿ ಒಂದಿಷ್ಟು ವಿಶೇಷ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಮಕರ ಸಂಕ್ರಾಂತಿಯ ಹಬ್ಬದ ಸಂಭ್ರಮ ಎಲ್ಲ ಕಡೆ ಮನೆ ಮಾಡ್ತಿದೆ. ಜೊತೆಗೆ ವಿಶೇಷ ಅಂತ ಹೇಳಿದ್ರೆ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಸೂರ್ಯರಶ್ಮಿ ದೇವರ ಗರ್ಭಗುಡಿಯಲ್ಲಿರುವಂತಹ ದೇವರನ್ನ ಸ್ಪರ್ಶ ಮಾಡುವಂಥದ್ದು ಬಹಳ ಅದ್ಭುತವಾದಂಥ ಕ್ಷಣ. ನಾಳಿನ ಆ ಕ್ಷಣಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ತಯಾರಿಗಳು ದೇವಾಲಯದಲ್ಲಾಗಿದೆ, ಜೊತೆಗೆ ಆ ಕ್ಷಣ ಹೇಗಿರುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಸೋಮಸುಂದರ ದೀಕ್ಷಿತರಿದ್ದಾರೆ. ಮಾತನಾಡಿಸ್ತೇನೆ. ಗುರುಗಳೇ ನಮಸ್ತೆ. ನಾಳೆ ಹೇಗಿರುತ್ತೆ ಪೂಜೆ ಪುನಸ್ಕಾರಗಳೆಲ್ಲ ಹೇಗೆ, ನಾಳಿನ ವಿಸ್ಮಯದ ಬಗ್ಗೆ ಹೇಳೋದು? ವಂದೇ ಶಂಭು ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತಜನಾಶ್ರಯಂಚ ಹೃದಯಂ ಒಂದೇ ಶಿವಂ ಶಂಕರಂ. ಸಾಮಾನ್ಯವಾಗಿ ನಾವು ಜನಗಳು ಹೋಗಿ ಭಕ್ತರುಗಳು ಹೋಗಿ ಆ ಭಗವಂತನ ಪೂಜೆ ಮಾಡೋದು ಒಂದು ವೈಶಿಷ್ಟ್ಯವಾದರೆ, ಭಗವಂತ ಸೂರ್ಯ ಭಗವಂತನೇ ಬಂದು ಈಶ್ವರನ ಪೂಜೆ ಮಾಡೋದಿದೆ ನೋಡಿ, ಅದು ಬಹಳ ವಿಶೇಷ. ಸಾಮಾನ್ಯವಾಗಿ ಸೂರ್ಯ ಚಂದ್ರ ನಾವು ನೋಡುವಂಥ ದೇವರುಗಳು, ಅಗ್ನಿ ವಾಯು ಜಲ ಇದು ನೋಡುವಂಥ ದೇವರುಗಳು. ಈಶ್ವರ ಇದ್ದಾನೆ, ಬ್ರಹ್ಮ ಇದ್ದಾನೆ, ಮಹಾವಿಷ್ಣು ಇದ್ದಾನೆ, ಇದನ್ನು ಯಾವುದು ನಾವು ನೋಡಿಲ್ಲ. ಆದರೆ ನಮ್ಮ ಪುರಾಣ ಇತಿಹಾಸದಲ್ಲಿ ಇವರೆಲ್ಲ ಇದ್ದಾರೆ ಅಂತೇಳಿ ನಾವು ನಂಬ್ತಾ ಇದ್ದೀವಿ. ತಂದೆನ ನೋಡಿದ್ದೀವಿ, ತಾತನ ನೋಡಿದ್ದೀವಿ, ಮುತ್ತಾತನ ಖಂಡಿತವಾಗ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆಗ ಮುತ್ತಾತನ ನೋಡಲಿಲ್ಲ ಅಂದಾಗ ನಮ್ಮ ವಂಶದ ಹಿರಿಮೆಯನ್ನು ನಾವು ಮುಚ್ಚೋಕ್ಕಾಗುತ್ತಾ? ಇಲ್ಲ. ಅದೇ ರೀತಿಯಾಗಿ ಕಣ್ಣಿಗೆ ಕಾಣದಂತೆ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಇದ್ದಾರೆ. ನಾವು ಅದನ್ನು ನಂಬಿದ್ದೀವಿ. ನಮ್ಮ ಹಿಂದೂ ತತ್ವದಲ್ಲಿ ಅದನ್ನು ಮೂಲವಾಗಿ ಹೇಳ್ತಾ ಇದೆ. ಅದೇ ರೀತಿಯಾಗಿ ಸೂರ್ಯ ಭಗವಂತನೇ ಬಂದು ಈ ಗವಿಯಲ್ಲಿರುವಂತಹ ಪರಮಾತ್ಮನ 144 ಅಡಿಗಳ ಒಳಗಡೆ ಬಂದು ಆ ಈಶ್ವರನ ಪೂಜೆ ಮಾಡ್ತಾನೆ ಅಂದರೆ ಇದೊಂದು ವಿಸ್ಮಯಕಾರಿಯಾದ ವಿಷಯ. ಅಂತಹ ವಿಷಯದಲ್ಲಿ ಪುರಾತನ ಇತಿಹಾಸ ಪ್ರಸಿದ್ಧವಾದ ಗವಿಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅನಾದಿ ಕಾಲದಿಂದಲೂ ಈ ಪೂಜೆ ನಡೀತಾ ಬಂದಿದೆ. ಅದೇ ರೀತಿ ಈ ವರ್ಷ ಕೂಡ 15ನೇ ತಾರೀಕು ಸಾಯಂಕಾಲ 5:20ರಿಂದ 5:23 3 ನಿಮಿಷಗಳ ಕಾಲ ಆ ಸೂರ್ಯ ಪೂಜೆ ಬಹಳ ವಿಶೇಷವಾಗಿ ನಡೆಯುತ್ತೆ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಸಕಲ ವಿಧವಾದ ಸಲಕರಣೆಗಳನ್ನ ಮಾಡಿದ್ದೀವಿ. ಇದು ಗವಿಗಂಗಾಧರೇಶ್ವರ ಆತ್ಮಲಿಂಗವನ್ನು ನೋಡೋ ರೀತಿಯಲ್ಲಿ ಆ ರೀತಿಯಾಗಿರೋದ್ರಿಂದ ನಾವು ಹೊರಗಡೆ ವಿಶಾಲವಾದ ಪಂಡಾಲನ್ನು ನಿರ್ಮಿಸಿ ಅದರಲ್ಲಿ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ವ್ಯವಸ್ಥೆ LED ಮಾಡಿದ್ದೀವಿ. ನಮ್ಮ ಮಾಧ್ಯಮ ಮಿತ್ರರೆಲ್ಲ ತಾವು ಮನೆಯಲ್ಲೇ ಕೂತ್ಕೊಂಡು ನೋಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನದ ಮುಂಭಾಗದಲ್ಲೂ ಆ ಒಂದು ವ್ಯವಸ್ಥೆ ಇರುತ್ತೆ. ತಾವೆಲ್ಲ ಬಂದು ಆ ದರ್ಶನದ ಭಾಗ್ಯವನ್ನು ಪಡೆದು ತದನಂತರ ಮೂಲಮೂರ್ತಿಯ ದರ್ಶನ ಮಾಡಿ ಆ ಮೂಲಮೂರ್ತಿಯ ಪ್ರಸಾದವನ್ನು ಸ್ವೀಕರಿಸೋ ಕೂಡ ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಏರ್ಪಾಡು ಮಾಡಲಾಗಿದೆ. ಬೆಳಗ್ಗೆಯಿಂದ ಯಾವ ರೀತಿ ಪೂಜೆ ಪುನಸ್ಕಾರಗಳು ಇರುತ್ತೆ? ಸಾಮಾನ್ಯವಾಗಿ ಒಂದಷ್ಟು ಜನ ದೇವಾಲಯಕ್ಕೆ ಬರುವಂಥವರು ಇರ್ತಾರೆ. ದೇವಾಲಯದನ್ನ ಬರೋರನ್ನು ಹೊರತುಪಡಿಸಿ ಮನೆಯಲ್ಲಿ ಕೆಲವೊಂದಷ್ಟು ಜನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಈ ಎರಡೂ ವಿಚಾರಗಳನ್ನು ಹೇಳೋದಿದೆ, ದೇವಾಲಯ ಜೊತೆಗೆ ಮನೆಯಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಗಳ ಬಗ್ಗೆ. ಈಗ ನಮಗೆ 1 ತಿಂಗಳುಗಳ ಕಾಲದಿಂದ ಧನುರ್ಮಾಸ ಅಂತೇಳಿ ನಡೀತಿದೆ. ಈಗ ಧನುರ್ಮಾಸ ಅಂದರೆ ಋಷಿ ಪೂಜಾ ಕಾಲ ಅಂತೇಳಿ. ಜನರಲ್ ಆಗಿ ನಾವು ಬೆಳಗ್ಗೆ 7 ಗಂಟೆ ಮೇಲೆ ಎದ್ದು ಸ್ನಾನ ಸಂಧ್ಯಾ ಇದೆಲ್ಲ ಮಾಡಿಕೊಂಡು ಆಮೇಲೆ 8-9 ಗಂಟೆ ಮೇಲೆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿ ಆಮೇಲೆ ಉಪಹಾರ ಫಲಹಾರ ಸೇವಿಸುವಂಥದ್ದು ಒಂದು ಕಾರ್ಯಕ್ರಮ 11 ತಿಂಗಳ ಕಾಲ ನಡೆಯುತ್ತೆ. ಆದರೆ ಈ 1 ತಿಂಗಳುಗಳಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡೋದು ಇದಕ್ಕೆ ಧನುರ್ಮಾಸ ಅಂತ ಹೇಳ್ತಾರೆ. ಅಂದರೆ ಋಷಿ ಪೂಜಾ ಕಾಲ, ಋಷಿಗಳೆಲ್ಲ ಪಂಚಪಂಚವಶ ಕಾಲ. ಬೆಳಗ್ಗೆ 5 ಗಂಟೆಗೆ ಆ ಋಷಿಗಳೆಲ್ಲ ಪೂಜೆ ಮಾಡುವಂಥ ಒಂದು ವಿಧಿ ಇದೆ. ಅದೇ ರೀತಿಯಾಗಿ ನಾವು ಕೂಡ 1 ತಿಂಗಳುಗಳ ಕಾಲ ಆ ಋಷಿ ಪೂಜೆಯ ಥರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿ
ತೀರ್ಥ ಪ್ರಸಾದ ತಗೊಳ್ಳೋದು ನಡೀತಾ ಇದೆ ಈ ಒಂದು ತಿಂಗಳಿಂದ. ನಾಳೆ ಆ ಧನುರ್ಮಾಸದ ಪೂಜೆ ಕಡೆಯ ದಿನವಾಗಿರುತ್ತೆ. ನಾವು ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ವಿಶೇಷವಾದ ಅಭಿಷೇಕಗಳೆಲ್ಲ ಏರ್ಪಾಡು ಮಾಡಿದ್ದೀವಿ. ಆ ಅಭಿಷೇಕಗಳನ್ನೆಲ್ಲ ದರ್ಶನ ಮಾಡಿ ತದನಂತರ ಸ್ವಾಮಿಯ ದರ್ಶನವನ್ನು ಮಾಡಿ ಈ ಜನವರಿಯ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ 15 ದಿನಗಳ ನಂತರ ಈ 15ನೇ ದಿನ ಬರುವಂಥ ಈ ಮೊದಲನೇ ಉತ್ಸವನೇ ಸಂಕ್ರಾಂತಿ ಹಬ್ಬ. ಎಳ್ಳು ಬೀರಿ ಒಳ್ಳೆ ಮಾತಾಡು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿ ಮನೆಗಳಲ್ಲಿ ಹೆಂಗಸರುಗಳೆಲ್ಲ ಎಳ್ಳು ಬೆಲ್ಲನ ತೊಗೊಂಡೋಗಿ ಕೊಟ್ಟು ತಮ್ಮ ಸಿಹಿಯಾದ ವಿಷಯಗಳನ್ನು ಅವ್ರಿಗೆ ತಿಳಿಸಿ ಅವರ ಸಿಹಿಯಾದ ವಿಷಯಗಳನ್ನ ತೊಗೊಂಬರುವಂಥ ಒಂದು ಹಬ್ಬ ನಡೀತಾ ಇದೆ. ಅದೇ ರೀತಿ ಮನೆಯಲ್ಲಿ ಎಳ್ಳು ಬೀರೋ ಹಬ್ಬ, ದೇವಸ್ಥಾನಗಳಲ್ಲಿ ಸ್ವಾಮಿಯ ದರ್ಶನ, ಎರಡಕ್ಕೂ ವಿಶೇಷವಾದ ದಿನವೇ ಸಂಕ್ರಾಂತಿಯ ಹಬ್ಬ. ಬೆಳಗ್ಗೆ ಎಷ್ಟೊತ್ತಿಂದ ದರ್ಶನ ಓಪನ್ ಇರುತ್ತೆ, ಎಷ್ಟೊತ್ತಿಗೆ ದರ್ಶನ ಕ್ಲೋಸ್ ಆಗುತ್ತೆ, ಸಂಜೆ ಯಾವಾಗ ಓಪನ್ ಆಗುತ್ತೆ? ಬೆಳಗ್ಗೆ 5 ಗಂಟೆಗೆ ನಾವು ದೇವಸ್ಥಾನ ಓಪನ್ ಮಾಡ್ತೀವಿ. 12 ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ, ಎಲ್ಲ ಬಂದು ದರ್ಶನ ಮಾಡ್ಬೋದು. ಅದಾದ ನಂತರ ಸಾಯಂಕಾಲ 5 ಗಂಟೆ 20 ನಿಮಿಷಕ್ಕೆ ಸೂರ್ಯ ಪೂಜೆ ಏನಾಗಿದೆ ಅದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೂರ್ಯ ಪೂಜೆಯ ನಂತರ ಎಲ್ಲ ಭಕ್ತಾದಿಗಳಿಗೆ ಮುಕ್ತ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆಚೆ ಏನಾದರೂ ಬೇರೆ ಬರೋಂಥವ್ರಿಗೆ ಏನೋ ತೊಂದರೆ ಆಗದ ರೀತಿ LED ಡೈರೆಕ್ಟ್ ಆ ದರ್ಶನವನ್ನು ಮಾಡುವಂಥದ್ದು, ದೇವಾಲಯದ ಹೊರಭಾಗದಲ್ಲಿ ಏನಾದರೂ ಆ ರೀತಿ ವ್ಯವಸ್ಥೆಗಳಾಗಿದೆ? ದೇವಸ್ಥಾನದ ಹೊರಭಾಗದಲ್ಲಿ 4-5 LED ಕಟ್ಟಿರ್ತೀವಿ. ಅವರಿಗೆಲ್ಲ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀವಿ. ವಯಸ್ಸಾದವ್ರು ಕೂತ್ಕೊಳ್ಳೋಕ್ಕೆ ಬೆಂಚಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲ ಅಲ್ಲಿ ಕೂತ್ಕೊಂಡು ಶಾಂತ ರೀತಿಯಲ್ಲಿ ನಮಃಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ತಾವು ದರ್ಶನವನ್ನು ಮಾಡಿ ತದಾದ ನಂತರ ಒಳಗಡೆ ಮೂಲಮೂರ್ತಿಯ ದರ್ಶನಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಿಷ್ಟು ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.